ಆತ್ಮೀಯ ವಿದ್ಯಾರ್ಥಿಗಳೇ, JEE ಕ್ವಶನ್ ಪೇಪರ್ ಪ್ರತಿ ಕ್ವಶನ್ ಪೇಪರ್ನ ತಾವು ಸೀರಿಯಸ್ ಆಗಿ ನೋಡಬೇಕು. ತದನಂತರದಲ್ಲಿ ಅದನ್ನು ಡಿಕೋಡ್ ಮಾಡಬೇಕು. ನಂತರದಲ್ಲಿ ಅಲ್ಲಿಂದ ನೋಟ್ಸ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಪ್ರತಿ ಬಾರಿ ನಾನು HYT ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ. ಸೊ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಕ್ಕಂಥದ್ದು JEE ಕ್ವಶನ್ ಪೇಪರ್ ಡಿಕೋಡಿಂಗು ನೋಟ್ಸು. ಓಕೆ, ಸೊ ನಮ್ಮ HYT ಸ್ಟೂಡೆಂಟ್ಸು ಪ್ರತಿ ಕ್ವಶನ್ ಪೇಪರ್ನ ಈ ರೀತಿಯಾಗಿ ಮಾಡ್ತಾರೆ. ಈಗ ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನೋಟ್ಸ್ ಸಹ ಇದೇ ಥರ PDF ಮಾಡಿಕೊಂಡು ಬರೆದು ನಮಗೆ ಕಳಿಸ್ತಾರೆ. ನಾವು ನಮ್ಮ HYT ಕ್ಲಾಸಲ್ಲಿ ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಈಗ 54ನೇ ಪ್ರಶ್ನೆ ನೋಡಿ. 54ನೇ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನಿದೆ ಕ್ವಶನ್ನು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಡಿಸ್ಟ್ರಿಕ್ಟ್ ರೀಸನ್ ಲೊಕೇಟೆಡ್. ಓಕೆ, ಸೊ ಇದಕ್ಕಿಂತ ಮುಂಚೆಗೆ ಈಗೇನಪ್ಪ ಅಂತಂದರೆ ಸಿಕ್ಸ್ತ್ ಬ್ಯಾಚ್ HYT ಎಕನಾಮಿಕ್ಸಿಂದ ಸ್ಟಾರ್ಟ್ ಆಗಿದೆ. ಸೊ ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಥ್ರೂ ದಿಸ್ 9620131843 9620131843ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹೇಗೆ ಕ್ವಶನ್ ಪೇಪರ್ ಡಿಕೋಡಿಂಗು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಹೇಗೆ ಹುಡುಕಬೇಕು, ಅಲ್ಲಿಂದ ಹೇಗೆ ಇನ್ಫಾರ್ಮೇಷನ್ ತೆಗಿಬೇಕು, ಹೋಮ್ವರ್ಕನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ HYTಯಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ಬೋದು. ಸೊ ಈಗ ಬನ್ನಿ, ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಉತ್ತರ ಕನ್ನಡ, ಇಷ್ಟೇ ಕೊಟ್ಟಿದ್ದಾನೆ ಮಾಹಿತಿ. ಓಕೆ, ಸೊ ನಾನು ಇಲ್ಲಿ ಆಲ್ರೆಡಿ ಆನ್ಸರ್ಸನ್ನು ನಮ್ಮ HYT ಕ್ಲಾಸಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ವಿ ಹ್ಯಾವ್ ಡಿಸ್ಕಸ್ಡ್ ಅ ಲಾಟ್. ಓಕೆ, ನೋಡಿ ಇಲ್ಲಿ JEE ಕ್ವಶನ್ ಪೇಪರಲ್ಲಿ ನಮ್ಮ ಸ್ಟೂಡೆಂಟ್ ಮಾಡಿದ್ದಾರೆ. ಇದು SSC ಕ್ವಶನ್ಸು, ತದನಂತರದಲ್ಲಿ ಇದು ಒಡಿಶಾ. ಓಕೆ, SSC JEE ಕ್ವಶನ್ಸು ನಮಗೆ ನೋಡಿ. ಇದು ಕಾಳಿ ನದಿಯ ಎಡದಂಡೆಯಲ್ಲಿದೆ. ಎಷ್ಟು ಸ್ಪೆಸಿಫಿಕ್ ಆಗಿ ಕೇಳಿದೆ ನೋಡಿ, ಎಡದಂಡೆಯಲ್ಲಿದೆ. ತದನಂತರದಲ್ಲಿ ಇದು 5 ರಾಜ್ಯಗಳಿಗೆ, ಇದು ಒರಿಸ್ಸಾ ಇದು OSSಲ್ಲಿ ಕೇಳಿದರೆ 5 ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿಗೆ ವಿದ್ಯುತ್ತನ್ನು ಒದಗಿಸುತ್ತದೆ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದು. ಸೊ ಈ ರೀತಿಯಾಗಿ ಕೈಗಾ ಬಗ್ಗೆ ಇದು ಯಾವುದಾದ್ರೂ ಪುಸ್ತಕದಲ್ಲಿ ಕೊಟ್ಟಿರೋಕ್ಕೆ ಸಾಧ್ಯನೋ, ಕೊಟ್ಟಿರಬಹುದು, ಕೊಟ್ಟಿರಲಾರ್ದೇ ಇರ್ಬೋದು. ನೀವು ಕೊಟ್ಟಿದ್ರಿಗಿನ ಯಾವ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅಂತ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಓಕೆ, ಇದು ಭಾರತದ 3ನೇ ಅತಿ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರವಾಗಿದೆ. ಇದನ್ನು HYT ನೋಟ್ಸ್ ಅಂತಾರೆ. ಇದನ್ನು ಕ್ವಶನ್ ಪೇಪರ್ ಡಿಕೋಡಿಂಗ್ ಅಂತಾರೆ. ಬಂದೆ ಆನ್ಸರ್ಸ್ ಹುಡುಕಿದೆ ಓದೆ ಅಂತಂದರೆ ದಟ್ ಈಸ್ ನಾಟ್ ಕ್ವಶನ್ ಪೇಪರ್ ಡಿಕೋಡಿಂಗ್. ಓಕೆನಾ? ಸೊ ಹೀಗೆ ಏನಾಗಿತ್ತಪ್ಪ ಅಂತಂದರೆ ಒಂದು ಕೈಗಾ ಕುರಿತು ಸ್ಪಷ್ಟವಾಗಿ ಬರೀತಿರ್ತಕ್ಕಂತಹ ಕೆಲಸ ಇಲ್ಲಿ ನಡೀತಕ್ಕಂಥದ್ದನ್ನು ನೋಡ್ಬೋದು. ನೆಕ್ಸ್ಟು ಅದೇ ರೀತಿಯಾಗಿ WTOಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಬಂದಿದೆ. ಇಲ್ಲೂ ಸಹ ಏನು ಮಾಡಿದ್ದಾರೆ ಇವರು, ಕ್ವಶನ್ ಪೇಪರ್ ಡಿಕೋಡ್ ಮಾಡಿ ನೋಟ್ಸ್ ಮಾಡ್ಕೊಂಡಿದ್ದಾರೆ. ಸೊ OPSC, ತದನಂತರದಲ್ಲಿ UPSC ಕ್ವಶನ್ಸು, ಉತ್ತರಾಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕ್ವಶನ್ನು, ಎಲ್ಲಿಂದ ಇವರೆಲ್ಲ ಏನು ಮಾಡಿದ್ದಾರೆ, ಇನ್ಫಾರ್ಮೇಷನ್ನ ಎತ್ಕೊಂಡ್ಬಂದಿದ್ದಾರೆ ನೋಡಿ. MPPSCಯಲ್ಲಿ ಕೇಳಿದರೆ 2019ರಲ್ಲಿ WTO 1995 ಜನವರಿ 1ರಂದು ಮರಕ್ಕೇಶ್, ನೋಡಿ ಇದು ಇಂಪಾರ್ಟೆಂಟು, ಒಪ್ಪಂದದಡಿಯಲ್ಲಿ ಸ್ಥಾಪನೆ, ಗ್ಯಾಟನ್ನು ಬದಲಾಯಿಸುವ ಮೂಲಕ ಸ್ಥಾಪನೆ. MPPSCಯಲ್ಲಿ ಕೇಳಿದ್ದಾರೆ. ಮರಕ್ಕೇಶ್ ಒಪ್ಪಂದ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಥ್ರೂ ಮರಕ್ಕೇಶ್ ಒಪ್ಪಂದ ಗ್ಯಾಟ್ ನಾವು ಕನ್ವರ್ಟೆಡ್ ಇಂಟು ದಿ WTO ಜನವರಿ 1, 1995 ನೋಡಿ. ಓಕೆನಾ? ಭಾರತ ಒಂದು ಸ್ಥಾಪಕ ಸದಸ್ಯ ರಾಷ್ಟ್ರ, ಅಂದರೆ ಸ್ಥಾಪನೆ ಮಾಡಿರಬೇಕಾದ್ರೆ ಇರ್ತಕ್ಕಂತಹ ರಾಷ್ಟ್ರ ನೋಡಿ. ಭಾರತ WTOನ ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದೆ. ನೆಕ್ಸ್ಟು UPSC ಕೇಳ್ತಾರೆ. UPSC 2000 ಇದು ಟ್ರೇಡ್ ಫೆಸಿಲಿಟೇಷನ್ ಅಗ್ರಿಮೆಂಟ್, TFA ಅಂದರೆ ಟ್ರೇಡ್ ಫೆಸಿಲಿಟೇಷನ್ ಅಂತಂದರೆ ವ್ಯಾಪಾರಕ್ಕೆ ಪೂರಕವಾದಂತಹ ಒಂದು ಒಪ್ಪಂದ. ಓಕೆ, ಸೊ ವ್ಯಾಪಾರ ಸೌಲಭ್ಯ ಒಪ್ಪಂದವನ್ನು ಅನುಮೋದಿಸಿದೆ. ಏನಪ್ಪ ಇದು? ಟ್ರೇಡ್ ಫೆಸಿಲಿಟೇಷನ್ ಅಗ್ರಿಮೆಂಟ್ 2013ರಲ್ಲಿ ಜಾರಿ. ಬಾಲಿ ಮಿನಿಸ್ಟ್ರಿಯಲ್ ಪ್ಯಾಕೇಜ್ ಅಂತಾರೆ, ಬಾಲಿ ಮಂತ್ರಿ ಪ್ಯಾಕೇಜ್ನ ಭಾಗವಾಗಿದೆ. ಇದು ವಾಣಿಜ್ಯವನ್ನು ಹೆಚ್ಚಿಸಲು ಕಸ್ಟಮ್ಸ್ ಕಾರ್ಯವಿಧಾನಗಳನ್ನು ಸರಾಗಗೊಳಿಸುವ ಗುರಿಯನ್ನು ಹೊಂದಿದೆ. ಅಂದರೆ ಕಸ್ಟಮ್ಸು, ಟಾರಿಫ್ಸುಗಳನ್ನು ಕಡಿಮೆ ಮಾಡಬೇಕು. ಈಗೇನು ಟ್ರಂಪ್ ಮಾಡ್ತಾರಲ್ಲ, ಇದು ಡೆಡ್ಲಿ ಆಪೋಸಿಟ್, ಅಂದರೆ ಇದಕ್ಕೆ ಆಪೋಸಿಟಾಗಿ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಟ್ರೇಡ್ ಫೆಸಿಲಿಟೇಷನ್ ಅಗ್ರಿಮೆಂಟ್. UPSCಯಲ್ಲಿ ಕೇಳಿದರೆ 2013. ಓಕೆ, ಈ ರೀತಿಯಾಗಿ ನೀವು ಹೈ ಯೀಲ್ಡಿಂಗ್ ಟಾಪಿಕ್ಸನ್ನು ಕ್ವಶನ್ ಪೇಪರ್ನ ಡಿಕೋಡ್ ಮಾಡಿ ಬರೆದುಕೊಂಡು ಅದನ್ನು ಯಾರಾದರೂ ಒಬ್ಬ ಸೀನಿಯರ್ಸು ನಿಮ್ಮ ಮೆಂಟರ್ಸ್ ಹತ್ರ ಸರ್ಟಿಫೈ ಮಾಡಿಸ್ಕೊಂಡಾಗ ಅವರು ಸರಿ ಅಂತ ಹೇಳಿದಾಗ ನೀವು ಇದೇ ರೀತಿಯಾಗಿ ನೋಟ್ಸ್ ಮಾಡ್ಕೊಂಡು ಹೋಗಿ ನೋಡಿ. ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, ಓದಿ ಮುಪ್ಪಾಗೋದಕ್ಕಿಂತ ಪ್ರಶ್ನೆಯನ್ನು ಬಿಡಿಸಿ ನಮ್ಮ ಪ್ರಿಪ್ರೇಷನ್ನ ಎಂಜಾಯ್ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ಐ ಕ್ಲಿಯರ್ಡ್ ಎವ್ರಿ ಎಕ್ಸಾಮ್ಸ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, UPSC ಎಲ್ಲ ಕ್ಲಿಯರ್ ಮಾಡಿದ್ದೀನಲ್ಲ. ವಾಟ್ ಐ ಫೆಲ್ಟ್ ಅಂತಂದರೆ ಓದುವುದು ಬೇಜಾರು,
ಕ್ವಶನ್ ಪೇಪರು ಸಾಲ್ವ್ ಮಾಡ್ತಕ್ಕಂಥದ್ದು, ತದನಂತರದಲ್ಲಿ ನೋಟ್ಸ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಮಗೆ ನಿತ್ಯ ನಿರಂತರವಾದ ಉತ್ಸಾಹ ಮತ್ತು ಸಂತಸವನ್ನು ತಂದುಕೊಡುತ್ತೆ ಮತ್ತು ಎಕ್ಸಾಮ್ಸ್ಗೆ ನಿಜವಾಗ್ಲೂ ಪ್ರಿಪೇರ್ ಆದಂಗೆ ಆಗುತ್ತೆ. ಓಕೆ, ಸೊ ನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಸೂಫಿ ಸಂತರು. ನೋಡಿ, ನಾನು ಹೇಳಿದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಬರೆದಿದ್ದಾರೆ. ಸೊ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಬರೆದಿದ್ದಾರೆ ಸೂಫಿ ಸಂತರು. ಸೊ ಕ್ವಶನ್ಸು ಸೂಫಿ ಸಂತರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆಗಳು ಇದ್ದಾವೆ. ಓಕೆ, ಸೂಫಿ ಸಂತರಿಗೆ ಸಂಬಂಧಪಟ್ಟ ಹಾಗೆ 60ನೇ ಪ್ರಶ್ನೆ. ಶೇಖ್ ಮೈನುದ್ದೀನ್ ಚಿಸ್ತಿ, ಶೇಖ್ ನಾಸಿರುದ್ದೀನ್ ಚಿರಾಗ್, ಮೊಹಮ್ಮದ್ ಶಾ ಆಲಂ, ಮೀರ್ ಸೈಯದ್ ಮೊಹಮ್ಮದ್ ಗಿಯಾಸ್ ದರಾಜ್. ನೋಡಿ, ರಾಜಸ್ಥಾನ, ಜಮ್ಮು ಕಾಶ್ಮೀರ, SSC, UP ಟೆಟ್ಟು, NDA, ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು, ಹಿಮಾಚಲ್ ಪ್ರದೇಶ, UGC, UPSC ಇವಿಷ್ಟು ಕ್ವಶನ್ಸ್ ಕೇಳಿರ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ಭಾರತದಲ್ಲಿ ಚಿಸ್ತಿ ಸೂಫಿ ಪದ್ಧತಿಯನ್ನು ಸ್ಥಾಪಿಸಿದರು ಖ್ವಾಜಾ ಮೈನುದ್ದೀನ್ ಚಿಸ್ತಿ. 12ನೇ ಶತಮಾನ ಅಂದರೆ ಬಸವಣ್ಣನವರ ಕಾಲ ಅಂತ ಹೇಳ್ಬೋದು. ಓಕೆ, ತದನಂತರದಲ್ಲಿ ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ SSC 2020 ಕೇಳಿದರೆ ಹಮೀದ್ ಉದ್ ದಿನ ನಗೋರಿ ಇವರೇನಪ್ಪ ಅಂತಂದರೆ ಸುಹರ್ವಾಡಿ ಸೂಫೀಸ್ ಅಂತ. ನೋಡಿ, ಅದರಲ್ಲಿ ಕಂಡು ಬರ್ತಕ್ಕಂಥದ್ದು ಚಿಸ್ತಿ, ಸುಹರ್ವಾಡಿ ಅಂತಕ್ಕಂತಹ ಡಿಫ್ರೆಂಟ್ ಪಂಥಗಳು ಕಂಡು ಬರ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ತದನಂತರದಲ್ಲಿ ಶೇಖ್ ನಿಜಾಮುದ್ದೀನ್ ಔಲಿಯಾ, ಬಾಬಾ ಫರುದ್ದೀನ್ ಗರಿಜಾ, ಶಕರ್ ಸೂಫಿ ಸಂತರು ಶಿಷ್ಯರಾಗಿದ್ದರು. ಹಜರತ್ ನಿಜಾಮುದ್ದೀನ್ ಎಂದು ಕರೆಯುತ್ತಿದ್ದರು. ಓಕೆ, ತದನಂತರದಲ್ಲಿ ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಕೇಳಿದರೆ ನಿಜಾಮುದ್ದೀನ್ ಔಲಿಯಾ ದೆಹಲಿ, ಅಮೀರ್ ಖುಸ್ರೋ ಅವರ ಆಧ್ಯಾತ್ಮಿಕ ಗುರು. ಇಂತಹ ಅಂಶಗಳು ಕೇಳ್ತಾರೆ. ನಿಜಾಮುದ್ದೀನ್ ಔಲಿಯಾ. ಸೊ ನಿಮಗೆ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಅಂತೇಳಿ ಡೆಲ್ಲಿಯಲ್ಲಿ ಕಂಡುಬರುತ್ತೆ. ಅದು ಹೆಸರು ಯಾಕೆ ಇಟ್ಟಿದ್ರಪ್ಪ ಅಂದರೆ ಇದು ನಿಜಾಮುದ್ದೀನ್ ಔಲಿಯಾ. ಓಕೆ, ದೆಹಲಿ. ತದನಂತರದಲ್ಲಿ ನಮಗೆ ಸೈಯದ್ ಮೊಹಮ್ಮದ್ ಗೇಸಿಯಾ ರಾಜ ಗುಲ್ಬರ್ಗದಲ್ಲಿ ಕಂಡುಬರುತ್ತೆ. ನೋಡಿ, ಸೈಯದ್ ಮೊಹಮ್ಮದ್ ಗೇಸು ದರಾಜ್. ಓಕೆ, ಇವರು ಗುಲ್ಬರ್ಗದಲ್ಲಿ ಕಂಡು ಬರ್ತಕ್ಕಂತಹ ಸೂಫಿ ಸಂತರು. ನಾವು ಕರ್ನಾಟಕದವರಾಗಿ ಇಂತಹ ಸೂಫಿ ಸಂತರ ಬಗ್ಗೆ ತಿಳಿದುಕೊಂಡಿಲ್ಲ ಅಂತಂದರೆ ನಾವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಲ್ಲ ಅಂತ ಅರ್ಥ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ, ನೋಡಿ, ಚಿಸ್ತಿ ಸೂಫಿ ಸಂತರಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳಿದರೆ UGC ನೆಟ್ ಕ್ವಶನ್ ಪೇಪರ್. ನಾನು ಪದೇ ಹೇಳ್ತಾ ಇದ್ದೀನಿ, UGC ನೆಟ್ ಕ್ವಶನ್ ಪೇಪರ್ ಇದೆಯಲ್ಲ, ದಟ್ ಈಸ್ OG ಒರಿಜಿನಲ್ ಗ್ಯಾಂಗ್ಸ್ಟರ್. ಓಕೆ, ನೋಡಿ, ಮೊಯ್ನುದ್ದೀನ್ ಚಿಸ್ತಿ, ನಿಜಾಮುದ್ದೀನ್ ಔಲಿಯಾ, ಗೇಸುದ್ದೀನ್ ರಾಜಾ ಸಲೀಂ ಚಿಸ್ತಿ ಇವರು ಕಂಡು ಬರ್ತಕ್ಕಂಥದ್ದು. ತದನಂತರದಲ್ಲಿ UPSCಯಲ್ಲಿ 1996 ಅಂದರೆ ನೀವು ಹುಟ್ಟುಕ್ಕಿಂತ ಮುಂಚೆಗೆ ಸೂಫಿ ಸಂತರ ಬಗ್ಗೆ ಕೇಳ್ತಾಯಿದ್ರು. ನೆಕ್ಸ್ಟು ನಿಮಗೆ ಹುಟ್ಟಿದಂತಹ ಮಕ್ಕಳಿಗೂ ಸಹ ಇದನ್ನೇ ಕೇಳ್ತಕ್ಕಂತಹ ಅಂಶ ನೋಡ್ಬೋದು. ಸೊ ಇದು ಪರೀಕ್ಷೆಯ ನಿಜವಾದ ಒಂದು ವಾಸ್ತವದ ಅನಾವರಣ. ಓಕೆ, ಭಕ್ತಿ ಸಂಗೀತವು ದೇವರ ಹತ್ತಿರ ಬರುವ ಒಂದು ಮಾರ್ಗ ಎಂದು ಮೊಯ್ನುದ್ದೀನ್ ಚಿಸ್ತಿ ಪ್ರತಿಪಾದಿಸಿದರು. ಬಾಬಾ ಫರೀದು ಮತ್ತು ಮೊಯ್ನುದ್ದೀನ್ ಚಿಸ್ತಿ. ತದನಂತರದಲ್ಲಿ ನಮಗೆ ಸೂಫಿ ಸಂತರನ್ನು ಕಾಲಾನುಕ್ರಮದಲ್ಲಿ, ಇದನ್ನು ಎಕ್ಸಾಮ್ ಓರಿಯೆಂಟೇಷನ್ ಅಂತೀನಿ, ಇದು ಪರೀಕ್ಷಾ ಕ್ರಮ ಆಗಿರುತ್ತೆ. ತದನಂತರದಲ್ಲಿ UPSC 2012 ಕೇಳಿದ್ದಾರೆ. ಓಕೆ, ಸೊ ಈ ಒಂದು ಸೂಫಿ ಸಂತರಗಳಿಗೆ ಅನುಸರಿಸುತ್ತಿದ್ದ ಪದ್ಧತಿಗಳು ಯಾವುವು? ಧ್ಯಾನ ಮತ್ತು ಉಸಿರಾಟದ ನಿಯಂತ್ರಣ. 1. ಏಕಾಂತ ಸ್ಥಳದಲ್ಲಿ ತೀವ್ರವಾದ ತಪಸ್ಸಿನ ವ್ಯಾಯಾಮಗಳು. ತಮ್ಮ ಆನಂದದ ಸ್ಥಿತಿಯನ್ನುಂಟು ಮಾಡಲು ಪವಿತ್ರ ಗೀತೆಗಳ ಪಠಣ, ಸಂಗೀತ, ನೃತ್ಯ, ಭಕ್ತಿಯ ಅಭಿವ್ಯಕ್ತಿಗಳು. ಓಕೆ, ಸೊ ಹೀಗೆ ನೀವು ಪ್ರತಿಯೊಂದು ಕ್ವಶನನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದ ಬರೆದುಕೊಂಡಾಗ ನಿಮಗೆ ತುಂಬ ಹೆಲ್ಪ್ ಆಗ್ತಕ್ಕಂಥದ್ದು ನೋಡ್ಬೋದು. ಈಗ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಸೂಫಿ ಸಂತರು ಮತ್ತು ದರ್ಗಾಗಳು ಯಾವುವು ಮತ್ತು ಎಕ್ಸಾಮ್ಸ್ಗೆ ಅವರು ಯಾವ ಥರ ಬಂದಿದ್ದಾರೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟು ರಾಜಸ್ಥಾನ ಪಬ್ಲಿಕ್ ಸರ್ವಿಸ್ ಕಮಿಷನ್ 2024 ಕೇಳಿದ್ದಾರೆ. ನೋಡಿ, ಇದೇ ಕ್ವಶನ್ನು ನಿಮಗೆ ಟೆಟ್ಟಲ್ಲಿ ಬಂದರೆ ಆಶ್ಚರ್ಯ ಇಲ್ಲ. ತದನಂತರದಲ್ಲಿ FDA SDAದಲ್ಲಿ ಬಂದರೂ ಆಶ್ಚರ್ಯ ಇಲ್ಲ. ದೇವರಿಗೆ ಸಾಮೀಪ್ಯದ ಭಾವನೆಯನ್ನು ಮಾಡಿಸಲು ನಿಜಾಮುದ್ದೀನ್ ಔಲಿಯಾ ಸೂಫಿ ಸಂತರು ಯೋಗ ಉಸಿರಾಟದ ವ್ಯಾಯಾಮಗಳನ್ನು ಅಳವಡಿಸಿಕೊಂಡರು. ಅಂದರೆ ಸೂಫಿ ಸಂತರು ಯೋಗ, ಭಕ್ತಿ,
ತದನಂತರದಲ್ಲಿ ಏಕಾಂತ, ತದನಂತರದಲ್ಲಿ ಸಂಗೀತ. ಇಸ್ಲಾಂ ಧರ್ಮದಲ್ಲಿ ಸಂಗೀತವನ್ನು ಸಾಕಷ್ಟು ಪ್ರೋತ್ಸಾಹ ಕೊಡಲ್ಲ, ಆದರೆ ಇದು ಒಂದು ಈ ಸಂಗೀತಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥದ್ದು ಸೂಫಿ ಒಂದು ಪಂಥ ಇದೆ. ಓಕೆ, ತದನಂತರದಲ್ಲಿ ನಮಗೆ ವಿಜಯನಗರದ ಕುರಿತು ಕಂಡು ಬರ್ತಕ್ಕಂತಹ ಅಮರನಾಯಕ ಪದ್ಧತಿ. ನೋಡಿ, ನೀವು ಬುಕ್ಸ್ ಓದಿದರೆ ಏನಾಗುತ್ತೆ, ಒಂದು ರೀತಿಯಲ್ಲಿ ಪ್ಯಾಸಿವ್ ಸ್ಟಡಿ ಆಗುತ್ತೆ. ಬಟ್ ಇಲ್ಲಿ ಬರೆದಿದ್ದಾರೆ ವಿಜಯನಗರ ಅಮರನಾಯಕರದಲ್ಲಿ UPSC CAPF 2021 CDS. ಓಕೆ, ಸೊ ಅಮರನಾಯಕರು ಮಿಲಿಟರಿ ಕಮಾಂಡರ್ಗಳಾಗಿದ್ದರು, ಸೇನಾ ನಾಯಕರು. ರಾಯರು ಅವರಿಗೆ ಆಡಳಿತ ನಡೆಸಲು ಪ್ರದೇಶಗಳನ್ನು ನೀಡುತ್ತಿದ್ದರು. ಅವನ್ನು ಅಮರಾಸ್ ಅಂತಾರೆ, ಪ್ರದೇಶಗಳನ್ನು ಅಮರಾಸ್ ಅಂತಾರೆ. ತದನಂತರದಲ್ಲಿ ಅವರು ನಿಗದಿತ ತುಕಡಿಗಳು ಮತ್ತು ಆನೆಗಳನ್ನು ನಿರ್ವಹಿಸ್ತಾ ಇದ್ದರು. ವಾರ್ಷಿಕವಾಗಿ ರಾಜರಿಗೆ ಕಪ್ಪ ಕಾಣಿಕೆಯನ್ನು ಕಳಿಸ್ತಾ ಇದ್ದರು. ಓಕೆ, ತಮ್ಮ ನಿಷ್ಠೆಯನ್ನು ವ್ಯಕ್ತಪಡಿಸಲು ಉಡುಗೊರೆಗಳೊಂದಿಗೆ ರಾಜ ಮನೆತನದಲ್ಲಿ ವೈಯಕ್ತಿಕವಾಗಿ ಕಾಣಿಸಿಕೊಳ್ಳುತ್ತಿದ್ದರು. ಸೊ ಇದು ಅಮರನಾಯಕ ಪದ್ಧತಿಯ ಲಕ್ಷಣಗಳು. ನೋಡಿ, ಮೋಸ್ಟ್ ಇಂಪಾರ್ಟೆಂಟು ಜಮ್ಮು ಕಾಶ್ಮೀರದಲ್ಲಿ ಕೇಳಿರ್ತಕ್ಕಂಥದ್ದು, ಇದು ದೆಹಲಿ ಸುಲ್ತಾನರ ಇಕ್ತಾ ವ್ಯವಸ್ಥೆಯನ್ನು ಹೋಲುತ್ತದೆ. ಇದು ಈ ಥರ ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ನೀವು ತಿಳಿದುಕೊಂಡಾಗ ನೀವು ಓದ್ತಾ ಇರ್ತೀರಿ. ನೀವು ಅದೇ ಪುಸ್ತಕದಲ್ಲಿ ಇದ್ದರೆ ಇದು ಸ್ಟೇಟ್ ಬುಕ್ಸಲ್ಲಿ ಕೊಡ್ತಕ್ಕಂತಹ ಮಾಹಿತಿ ಇರಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸ್ಟೇಟ್ ಬುಕ್ಸ್ಗಳನ್ನು DSCERT NCERTಗಳನ್ನು 1 ರೌಂಡು, 2ನೇ ರೌಂಡು, 3 ರೌಂಡು ಮ್ಯಾಕ್ಸಿಮಮ್ ಓದಿ. 4ನೇ ರೌಂಡ್ಗೆ ಆಥರ್ಸ್ ಬುಕ್ಸು ಕ್ವಶನ್ ಪೇಪರ್ ಡಿಕೋಡಿಂಗ್ ಬರಬೇಕು. ಆಥರ್ಸ್ ಬುಕ್ಸ್ ಓದಲಾರ್ದಂಗೆ ಯಾವ ಒಬ್ಬ ವ್ಯಕ್ತಿಯೂ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವಿಲ್ಲ. ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯಕ್ಕೆ ತಮ್ಮ ವಿರೋಧವಿದ್ದರೂ ಸಹ ತಮ್ಮ ವಿರೋಧವನ್ನು ನಾನು ಒಪ್ಕೊಳ್ತೇನೆ. ಓಕೆ, ಇದು ನನ್ನ ಒಂದು ಮುಕ್ತಿ ಮಾರ್ಗ ಅಂತ ನಾನು ಭಾವಿಸ್ತೀನಿ. ಒಬ್ಬೊಬ್ಬರಿಗೆ ಈಗ ಶಂಕರಾಚಾರ್ಯರದು ಒಂದು ಮುಕ್ತಿ ಮಾರ್ಗ, ರಾಮಾನುಜಾಚಾರ್ಯರ ಮುಕ್ತಿ ಮಾರ್ಗ. ಸೊ ಕೆಲವೊಬ್ಬರು DSCERT ಬುಕ್ಸ್ ಓದ್ಕೊಂಡು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀನಿ ಅಂತಂದರೆ ಅವ್ರನ್ನ ನಾನು ಏನು ಹೇಳೋಕ್ಕಾಗಲ್ಲ. ಓಕೆ, ಬನ್ನಿ ಇರಲಿ. ನೆಕ್ಸ್ಟು ಕ್ವಶನ್ ನಮಗೆ ಜಪ್ತ್ ಸಿಸ್ಟಮ್ ಬಗ್ಗೆ ನೋಡೋಣ. ಓಕೆ, ಜಪ್ತ್ ಪದ್ಧತಿ ಇದು ಮೊಘಲ್ಸ್. ನಾನು ಪ್ರತಿ ಬಾರಿ ಹೇಳ್ತೀನಿ, ಮೊಘಲ್ಸ್ ಅಂತಕ್ಕಂಥದ್ದು ಮೊಘಲ್ಸ್ ಮತ್ತು ಅವರ ಆಡಳಿತ ಪದ್ಧತಿ HYT. ಯಾಕೆ ಸರ್ ಮೊಘಲ್ನ ಪದೇ ಕೇಳ್ತಾರೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮೊಘಲ್ಸ್ ಬಗ್ಗೆ ಯಾಕೆ ಪದೇ ಕೇಳ್ತಾರೆ? ಯಾಕೆ ರಾಣಿ ದುರ್ಗಾವತಿ ಬಗ್ಗೆ ಇಲ್ಲ? ಯಾಕೆ ರಾಣಿ ಅಬ್ಬಕ್ಕನ ಬಗ್ಗೆ ನಾವು ಜಾಸ್ತಿ ಓದಲ್ಲ? ಯಾಕೆ ನಾವು ಕೆಳದಿ ಶಿವಪ್ಪನಾಯಕನ ಭೂ ಸುಧಾರಣೆಗಳ ಬಗ್ಗೆ ನಮಗೆ ಇನ್ನೂ ಗೊತ್ತಿಲ್ಲ? ಯಾಕೆ ನಮಗೆ ಮೊಘಲ್ಸೇ ತುಂಬ ಜಾಸ್ತಿ ಗೊತ್ತಿದ್ದಾರೆ? ಏನಿದಿರ್ಬೋದು ರೀಸನ್ನು? ಯಾಕೆ ಅವರು ಪದೇ ಪರೀಕ್ಷೆಯಲ್ಲಿ ಬರ್ತಾರೆ? ನನಗಂತೂ ಗೊತ್ತಿಲ್ಲ. ನನ್ನ ಮೊದಲ ಮತ್ತು ಪರಮ ಉದ್ದೇಶ ನಾನು ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ಅದು ಮಾಡಿದ್ದೀನಿ. ಈಗ ನೀವು ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಅಷ್ಟೇ ನನ್ನ ಉದ್ದೇಶ. ಅದನ್ನು ಬಿಟ್ಟು ನನಗೆ ಎಡಪಂಥನೂ ಅಲ್ಲ, ಬಲಪಂಥನೂ ಅಲ್ಲ. ನಂದು ಮಾನವ ಪಂಥ ಮತ್ತು ಪರೀಕ್ಷಾ ಪಂಥ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ಪರೀಕ್ಷಾ ಪಂಥ, ಒಂದಿಷ್ಟು ನಾನು ಪರೀಕ್ಷೆಯನ್ನು ಕ್ಲಿಯರ್ ಮಾಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಮೂಲ ಉದ್ದೇಶ. ಓಕೆ, ಪೋಲಸ್ ಲ್ಯಾಂಡ್ ಅಂದರೆ ಏನು? ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಪೋಲಸ್ ಲ್ಯಾಂಡ್ ಅಂದರೆ ದಿಸ್ ಈಸ್ ಒನ್ ಟೈಪ್ ಆಫ್ ಲ್ಯಾಂಡ್, ದಟ್ ಈಸ್ ಎ ಪೋಲಸ್ ಲ್ಯಾಂಡ್. ಜಪ್ತ್ ದಹಸಾಲ ಪದ್ಧತಿ ವ್ಯವಸ್ಥೆಯನ್ನು ರಾಜ ತೋದರಮಲ್ಲ ಪರಿಚಯಿಸಿದನು. ಓಕೆ, ತದನಂತರದಲ್ಲಿ ನಮಗೆ ಮೊಘಲರ ಕಾಲದಲ್ಲಿ ಕಂಡುಬರ್ತಕ್ಕಂತಹ ಒಂದು ವ್ಯವಸ್ಥೆಯ ಬಗ್ಗೆ, ಮೊಘಲರ ಕಾಲದಲ್ಲಿ ಕಂದಾಯ ಸಂಗ್ರಹದ ವ್ಯವಸ್ಥೆಯನ್ನು ಉಲ್ಲೇಖಿಸಿ ಜಪ್ತ್ ಎಂದರೆ ಒಟ್ಟು ಇಳುವರಿ 1/3 ಭಾಗ ಅಂತಕ್ಕಂಥ ನೋಡ್ಬೋದು. ಸೊ ತದನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಜೆಂಡರ್ ಬಡ್ಜೆಟ್. ಇಲ್ಲಿ ಕ್ವಶನ್ 65ನೇದು ಜೆಂಡರ್ ಬಡ್ಜೆಟ್. ಇಲ್ಲೂ ಕಂಡು ಬರ್ತಕ್ಕಂಥದ್ದು ಜೆಂಡರ್ ಬಡ್ಜೆಟ್ಟು. MPPS ಅಲ್ಲಿ ಕೇಳಿದ್ದಾರೆ, SSC MTS ಅಲ್ಲಿ ಕೇಳಿದ್ದಾರೆ. 2005 ಮತ್ತು 6ರಲ್ಲಿ ಪ್ರಾರಂಭವಾಯಿತು. ಜೆಂಡರ್ ಬಡ್ಜೆಟ್ ಅಂತಂದರೆ ಮಹಿಳಾ ಸಬಲೀಕರಣ. ಸೊ ನಾನು ಹೇಳಿದ್ದೀನಿ, ಮಹಿಳೆ, SC ST ಇವರೆಲ್ಲ ದೇವಮಾನವರು, ಇವರು ನಮ್ಮನ್ನು ಕಾಪಾಡ್ತಕ್ಕಂಥವ್ರು. ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಸ್ವಲ್ಪ ಓದ್ಕೊಳ್ಳಿ. ನಿರ್ಭಯಾ ನಿಧಿ ಎಕ್ಸಾಮ್ಸ್ಗೆ ಬರ್ತಕ್ಕಂತಹ ಒಂದು ಅಂಶವಾಗಿದೆ. ತದನಂತರದಲ್ಲಿ ನಮಗೆ ನೀತಿ ಆಯೋಗ, ಪದೇ 1000 ಬಾರಿ ಹೇಳ್ತಾ ಇದ್ದೀನಿ, ನೀತಿ ಆಯೋಗನ ಓದ್ಕೊಳ್ಳಿ. ಅದು ಅನುಷ್ಠಾನ ಮಾಡ್ತಕ್ಕಂಥ ಯೋಜನೆಗಳು, ಅದು ಬಿಡ್ತಕ್ಕಂತಹ ಸೂಚ್ಯಂಕಗಳು ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟು. ಓಕೆ, ನೋಡಿ ನೀತಿ ಆಯೋಗದ ಉಪಕ್ರಮಗಳು, ಇನಿಷಿಯೇಟಿವ್ಸ್ UGC. ನೋಡಿ
ಇದು ರಾಷ್ಟ್ರೀಯ ಬಹುಆಯಾಮದ ಬಡತನ ಸೂಚ್ಯಂಕ, ಅಂದರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಸೊ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಸಂಸ್ಥೆಗಳು ಒಂದುಗೂಡಿ ರಿಲೀಸ್ ಮಾಡ್ತಕ್ಕಂಥದ್ದು ವರದಿಯನ್ನು ರಿಲೀಸ್ ಮಾಡ್ತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ತದನಂತರದಲ್ಲಿ ಬಹು ಆಯಾಮದ ಸೂಚ್ಯಂಕಗಳ ಮಾನದಂಡಗಳು ಎಕ್ಸಾಮ್ಸಿಗೆ ಕೇಳ್ತಾರೆ. ಸೊ ಮಾನದಂಡಗಳು ಎಕ್ಸಾಮ್ಸಿಗೆ ಕೇಳ್ತಾರೆ. ಸೊ ಈ ಮಾನದಂಡಗಳಲ್ಲಿ ನಾನೀಗ ಹೇಳ್ತಾ ಇದ್ದೀನಿ ಡಿಜಿಟಲ್ ಟ್ರಾನ್ಸಾಕ್ಷನ್, ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಮಾನದಂಡ ಇದೆಯಾ ಇಲ್ವಾ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ತದನಂತರದಲ್ಲಿ ಎಲೆಕ್ಟ್ರಿಸಿಟಿ ಡಿಜಿಟಲ್ ಇದರಲ್ಲಿ ಇದೆಯಾ ಇಲ್ಲ. ಓಕೆ, ಸೊ ಈಗ ನಮಗೆ ಒಂದು ಕ್ವಶನ್ ನಿಮಗೆ ಕೇಳ್ತಾ ಇದ್ದೀನಿ. ಬಡತನ ಸೂಚ್ಯಂಕಕ್ಕೂ ಬಹು ಆಯಾಮದ ಬಡತನ ಸೂಚ್ಯಂಕಕ್ಕೂ ಏನು ವ್ಯತ್ಯಾಸ? ಯಾಕೆ ಇದನ್ನು ರಿಲೀಸ್ ಮಾಡ್ತಾರೆ? ಪಾವರ್ಟಿ ಇಂಡೆಕ್ಸ್ ಬಿಟ್ಟರೆ ಮುಗಿದೈತಲ್ಲ. ವೈ ದೇ ಆರ್ ಗೋಯಿಂಗ್ ಟು ರಿಲೀಸ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್? ಸೊ ಪ್ಲೀಸ್ ಲೆಟ್ ಅಸ್ ನೋ ವಾಟ್ ಈಸ್ ದಿ ಆನ್ಸರ್. ಓಕೆ, ಸೊ ನೀತಿ ಆಯೋಗ ಭಾರತದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸೂಚ್ಯಂಕ, ಎಸ್, ಇದನ್ನು ರಿಲೀಸ್ ಮಾಡುತ್ತೆ. ಅಟಲ್ ಇನ್ನೋವೇಷನ್ ಮಿಷನ್, ಸಂಯೋಜಿತ ನೀರು ನಿರ್ವಹಣಾ ಸೂಚ್ಯಂಕ, ಮಹತ್ವಾಕಾಂಕ್ಷ. ಸೊ ಈಗ ಅಂದರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮನ್ನು ಇದು ಏನು ಮಾಡಿದೆ ಅಂತಂದರೆ ಸ್ಟಾರ್ಟ್ ಮಾಡಿದೆ. ಭಾರತದ ನಾವೀನ್ಯತಾ ಸೂಚ್ಯಂಕ. ಸೊ ಭಾರತದ ನಾವೀನ್ಯತಾ ಸೂಚ್ಯಂಕದಲ್ಲಿ 2ನೇ ಸ್ಥಾನದಲ್ಲಿ ಅಥವಾ 1ನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂತಹ ರಾಜ್ಯ ಯಾವುದು? ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ತದನಂತರದಲ್ಲಿ ನಮಗೆ ಈಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ 2023-24 ವರದಿ. ಸೊ ಅತ್ಯುತ್ತಮ ಸಾಧಕ ರಾಜ್ಯಗಳಂತಂದರೆ ಉತ್ತರಾಖಂಡ ಮತ್ತು ಕೇರಳ ಜಂಟಿಯಾಗಿ, ಕೊನೆಯ ಸ್ಥಾನ ಬಿಹಾರ, ಜಾರ್ಖಂಡು, ನಾಗಾಲ್ಯಾಂಡು. ಓಕೆ, ಸೊ ತದನಂತರದಲ್ಲಿ SDG ಗುರಿಗಳನ್ನು ಸಾಧಿಸಲು ಆಕಾಂಕ್ಷ ಪೋರ್ಟಲ್ಲು ವೇದಿಕೆ. ನೋಡಿ, ಹೀಗೆ ನೀತಿ ಆಯೋಗದ ಕುರಿತು ನೀವು ಇಷ್ಟೆಲ್ಲ ಬರ್ಕೊಂಡಾಗ ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತೀರ. ಮೇಲ್ಮೇಲೆ ಓದ್ಕೊಂಡು ಹೋದರೆ ನೀವು ಮೇಲ್ಮೇಲೆ ಇರ್ತೀರ ಹೊರತು ಅಂತರಾಳಕ್ಕೆ ಇಳಿಯದೆ ನಿಮಗೆ ಈ ಪರೀಕ್ಷಾ ಕ್ರಮದಿಂದ ಮುಕ್ತಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಓದಿ ಮೇಲ್ಮೇಲೆ ಓದಿದರೆ 10 ವರ್ಷ ಆದರೂ ನೀವು ಇಲ್ಲೇ ಇರ್ತೀರ ಹೊರತು ಎಲ್ಲಿ ಇರಲ್ಲ. ಓಕೆ, ತದನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ 1888ರ ಸ್ಟ್ರೇಚಿ ಆಯೋಗದ ಭಾರತದಲ್ಲಿನ ಕ್ಷಾಮದ ಬಗೆಗಿನ ಶಿಫಾರಸುಗಳು ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ ಈ ಒಂದು ಕಮಿಷನ್ಸ್ ಆರ್ HYT, ಹೈ ಈಲ್ಡಿಂಗ್ ಟಾಪಿಕ್. ಕಮಿಷನ್ಸು ಮತ್ತು ಅವರ ರೆಕಮೆಂಡೇಷನ್ಸು ಹಾಗಂತೇಳಿ ಎಲ್ಲ ಕಮಿಷನ್ಸನ್ನು ಓದ್ಕೊಂಡು ಹೋದರೆ ನೀವು ಗೋವಿಂದ. ಓಕೆ, ಸರ್ ರಿಚರ್ಡ್ ಸ್ಟ್ರಾಚಿ ಆಯೋಗ 1878ರಲ್ಲಿ ಸ್ಥಾಪನೆ. ಸೊ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಎಲ್ಲ ಹೇಳಿದ್ದಾರೆ. ಓಕೆ, ಸೊ ಇದಾದ ನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು 1890. ನೋಡಿ, UGC ನೆಟ್ ಕ್ವಶನ್ ಪೇಪರಲ್ಲಿ ಬಂದಿದೆ. 1895ರಲ್ಲಿ ದಾದಾಬಾಯಿ ನವರೋಜಿಯವರು ಭಾರತದ ಸಂಪತ್ತಿನ ಸೋರಿಕೆ ಪ್ರಕರಣವನ್ನು ವೆಲ್ಬಿ ಆಯೋಗ 1895 ವೆಲ್ಬಿ ಆಯೋಗದ ಮುಂದೆ ಮಂಡಿಸಿದರು. ಸೊ ನಿಮಗೆ ವೆಲ್ಬಿ ಆಯೋಗ ಗೊತ್ತಿರಬೇಕಾಗತ್ತೆ. ಮೆಕಲೆ ಸಮಿತಿ, ಅಚಿಸನ್ ಆಯೋಗ, ಓಕೆ, ಇಸ್ಟಿಂಗ್ಟನ್ ಆಯೋಗ, ಲೀ ಆಯೋಗ ಸಾರ್ವಜನಿಕ ಸೇವಾ ಆಯೋಗವನ್ನು ಸ್ಥಾಪಿಸೋದರ ಕುರಿತು. ಶೈಕ್ಷಣಿಕ ಸುಧಾರಣೆಗಳ ಕುರಿತು ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾವ ಆಯೋಗಗಳು? ಚಾರ್ಲ್ಸ್ ವುಡ್, ಹಂಟರ್, ರೇಲಿ, ಸ್ಯಾಡ್ಲರ್, ಹರ್ಟೋಗ್. ಓಕೆ, ಸೊ ಈ ಎಲ್ಲ ಆಯೋಗಗಳು ಕಂಡು ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಶೈಕ್ಷಣಿಕ ಸುಧಾರಣೆಗಳಿಗೆ. ಸೊ ಯು ಶುಡ್ ಟೇಕ್ ಕೇರ್ ಅಬೌಟ್ ಎಜುಕೇಷನಲ್ ರಿಫಾರ್ಮ್ಸ್. ನೆಕ್ಸ್ಟ್, ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಳಿದರೆ ಸರ್ಕಾರಿಯ ಆಯೋಗ. ಎಸ್, ದಿಸ್ ಈಸ್ ಹೈ ಈಲ್ಡಿಂಗ್ ಟಾಪಿಕ್. ಸರ್ಕಾರಿಯ ಆಯೋಗ ಎಕ್ಸಾಮ್ಸ್ಗೆ ಭಾಳಷ್ಟು ಮಹತ್ವವನ್ನು ಹೊಂದಿದೆ. ಸರ್ಕಾರಿ ಆಯೋಗವನ್ನು ನೀವು ಮಿಸ್ ಮಾಡಬಾರ್ದು. ಸರ್ಕಾರಿ ಆಯೋಗ ಭಾಳ ಇಂಪಾರ್ಟೆಂಟು. ನಾನು ಇದರ ಶಿಫಾರಸುಗಳನ್ನು ಓದ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸರ್ಕಾರಿಯ ಆಯೋಗದ ಶಿಫಾರಸುಗಳು ಕಂಠಪಾಠ ಹಾಕಬೇಕಾಗಿ ತಮ್ಮಲ್ಲಿ ಮನವಿ. ಸರ್ಕಾರಿಯ ಆಯೋಗ. ಓಕೆ, ಇಲ್ಲಿ ಶಾಶ್ವತ ಅಂತಾರಾಜ್ಯ ಮಂಡಳಿ ಇಂಟರ್ ಸ್ಟೇಟ್ ಕೌನ್ಸಿಲ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಾರಾಜ್ಯ ಮಂಡಳಿಯ ಯಾವ ಆರ್ಟಿಕಲ್ ಬರುತ್ತೆ ಮತ್ತು ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಮತ್ತು ಇದನ್ನು ಯಾರು ಸ್ಥಾಪನೆ ಮಾಡ್ತಾರೆ ಇದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕಾಗಿ ತಮ್ಮಲ್ಲಿ ಮನವಿ. ಓಕೆ, ಸೊ ಇದು ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳು. ತದನಂತರದಲ್ಲಿ ನಮಗೆ
ರಾಜ್ಯಪಾಲರು ಯಾರಾಗಿರಬೇಕು ಏನಂತಕ್ಕಂತಹ ಅಂಶ ನೋಡಿ. ಸರ್ಕಾರಿ ಆಯೋಗ ಇರುತ್ತೆ, ಪುಂಚ ಆಯೋಗ ಸಹ ಭಾಳ ಇಂಪಾರ್ಟೆಂಟು. ಪುಂಚ ಆಯೋಗ ನೋಡಿ, UPSC 2019ರಲ್ಲಿ ಕೇಳಿದ್ದಾರೆ, ರಾಜ್ಯಪಾಲರು ರಾಜ್ಯದ ಹೊರಗಿನಿಂದ ಬಂದ ಒಬ್ಬ ಗಣ್ಯ ವ್ಯಕ್ತಿಯಾಗಿರಬೇಕು, ತೀವ್ರವಾದ ರಾಜಕೀಯ ಸಂಪರ್ಕಗಳಿಲ್ಲದ ನಿರ್ಲಿಪ್ತ ವ್ಯಕ್ತಿಯಾಗಿರಬೇಕು, ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಭಾಗವಹಿಸಬಾರದೆಂದು ಸರ್ಕಾರಿ ಆಯೋಗ 1983ರಲ್ಲಿ ಸೂಚಿಸಿತ್ತು. ಸ್ವಾಮಿ UPSC 2019ರಲ್ಲಿ ಕೇಳಿದ್ದಾರೆ ನೋಡಿ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಇದು ನಿಮ್ಮ KAದಲ್ಲೂ ಬರುತ್ತೆ, KPSಸಲ್ಲೂ ಬರುತ್ತೆ ನೋಡಿ. ಏನೇನು ಅಂದರೆ ಸರ್ಕಾರಿ ಆಯೋಗದ ಶಿಫಾರಸುಗಳನ್ನು ಕಂಠಪಟ್ಟಾಕಿ, ಹೋಮ್ವರ್ಕ್ ಮಾಡಿ, ಬರೀರಿ, ಡಿಸ್ಕಸ್ ಮಾಡಿ, ಸಮಾನ ಮನಸ್ಕರ ಜೊತೆ ಡಿಸ್ಕಸ್ ಮಾಡಿ. ವರ್ಡ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಸಮಾನ ಮನಸ್ಕರು. ಯಾರು ಗಾಸಿಪ್ಸು, ರೂಮರ್ಸು, ಎಕ್ಸಾಮ್ಸ್ ಪೋಸ್ಟ್ಪೋನು ಅವೆಲ್ಲ ತಲೆ ಕೆಡಿಸ್ಕೋಬೇಡಿ. ಯು ಜಸ್ಟ್ ಫೋಕಸ್ ಆನ್ ದೋಸ್ ಥಿಂಗ್ಸ್ ವಿಚ್ ಆರ್ ಅಂಡರ್ ಯುವರ್ ಕಂಟ್ರೋಲ್. ನಿಮ್ಮ ಕಂಟ್ರೋಲ್ ಏನಿದೆ ಓದೋದು ಮಾತ್ರ ನಿಮ್ಮ ಕಂಟ್ರೋಲು. ನೋಟಿಫಿಕೇಷನ್ ನಿಮ್ಮ ಕಂಟ್ರೋಲ್ ಇಲ್ಲ, ಇವ್ಯಾಲ್ಯುಯೇಷನ್ ನಿಮ್ಮ ಕಂಟ್ರೋಲ್ ಇಲ್ಲ, ರಿಸರ್ವೇಷನ್ ನಿಮ್ಮ ಕಂಟ್ರೋಲ್ ಇಲ್ಲ. ನಿಮ್ಮಲ್ಲಿ ಏನು ಕಂಟ್ರೋಲ್ ಇದೆ ಅದರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಬನ್ನಿ, ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಳ್ಳಿ, ಲೈಫ್ ಎಂಜಾಯ್ ಮಾಡ್ತಾಯಿರಿ. ಓಕೆ, ಸರ್ಕಾರಿ ಆಯೋಗದ ಶಿಫಾರಸುಗಳನ್ನು ನೀವು ಸ್ಪಷ್ಟವಾಗಿ ಓದ್ಕೊಳ್ಳಿ. ಎಕ್ಸಾಮ್ಸ್ಗೆ 100% ಬರುತ್ತೆ. ಸತೀಶ್ ಚಂದ್ರ ಸಮಿತಿ ಇದು ಎಕ್ಸಾಮ್ಸಿಗೆ ಬರಲ್ಲ, ಬಟ್ ಇದು ಒನ್ ಲೈನರ್ ಇನ್ಫಾರ್ಮೇಷನ್ ಅಂತ, ಒನ್ ಲೈನರ್ ಮಾತ್ರ ನೋಡ್ಕೊಳ್ಳಿ. ಓಕೆ, ಸೊ ತದನಂತರದಲ್ಲಿ ನಮಗೆ ಬಟ್ಲರ್ ಸಮಿತಿ ಬರುತ್ತೆ. 1927ರಲ್ಲಿ ಕಂಡು ಬರ್ತಕ್ಕಂತಹ ಬಟ್ಲರ್ ಸಮಿತಿ. ನಾನು ಪದೇ ನಮ್ಮ ಶಾಂತ ಮಾರ್ಗದ ರೂಲ್ಸು ಅಥವಾ ಶಾಂತಪ್ರಸಾದ್ ರೂಲ್ಸು ಒಂದೇ. ಏನಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಂತಹ ಸಮಿತಿಗಳನ್ನು ನೀವು ಫೋಕಸ್ಡಾಗಿ ಓದಬೇಕು. ಓಕೆ, ರಿಮೈನಿಂಗ್ ಕಮಿಟಿಗಳನ್ನು ಜಸ್ಟ್ ಕಣ್ಣಾಡಿಸು ಅಷ್ಟೇ, ಕಣ್ಣಾಡಿಸ್ಕೊಂಡು ಹೋಗು. ನೀವು ಎಲ್ಲದನ್ನೂ ಫೋಕಸ್ ಆಗಿ ಓದೋಕ್ಕಾಗಲ್ಲ ರೀ. ಹೌ ಇಟ್ ಈಸ್ ಪಾಸಿಬಲ್? ಯು ಆರ್ ಎ ಹ್ಯೂಮನ್ ಬೀಯಿಂಗ್. ಓಕೆ, 1927ರ ಬಟ್ಲರ್ ಸಮಿತಿಯ ಉದ್ದೇಶ ಭಾರತ ಸರ್ಕಾರ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಸಂಬಂಧವನ್ನು ಸುಧಾರಿಸುವುದು. ಇದು UPSCಯಲ್ಲಿ ಬಂದಿದೆ ಅಂತಂದರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಟ್ ವಿಲ್ ಕಮ್ ಇನ್ ಟು ಯುವರ್ ಎಕ್ಸಾಮಿನೇಷನ್. ಓಕೆ, ಪುಂಚಿ ಆಯೋಗ ಇದು HYT. ಪುಂಚಿ ಆಯೋಗ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್, ಎಕ್ಸಾಮ್ಸಿಗೆ ಬರುತ್ತೆ, ಓದ್ಕೊಳ್ಳಿ. ಓಕೆ, ಸೊ ನಂತರದಲ್ಲಿ CDSL ಕೇಳಿದರೆ ಶೈಕ್ಷಣಿಕ ಸಮಿತಿ ಮಾಡಲು ಅಂಟರ್ ಆಯೋಗ. ಸೊ ಈಗ ನನಗೆ ಒಂದು ಕ್ವಶನ್ನು, ಈ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಮೆಕಾಲೆ ವರದಿ ಕಂಡುಬರುತ್ತೆ. ಮೆಕಾಲೆ ವರದಿ ಏನು ಹೇಳುತ್ತೆ? ಇಂಗ್ಲೀಷಲ್ಲಿ ಶಿಕ್ಷಣ ಬೇಕು ಅಂತ ಹೇಳುತ್ತೆ. ಅದಾದ ನಂತರದಲ್ಲಿ ಮತ್ತೊಂದು ವರದಿ ಬರುತ್ತೆ. ಆ ವರದಿ ಅಂದರೆ ಯಾವುದಪ್ಪ ಅಂದರೆ ವುಡ್ಸ್ ಡಿಸ್ಪ್ಯಾಚ್ ಅಂತ, ವುಡ್ಸ್ ವರದಿ ಅಂತಾರೆ. ಅದನ್ನು ಯಾಕೆ ಮ್ಯಾಗ್ನಾ ಕಾರ್ಟಾ ಆಫ್ ದಿ ಎಜುಕೇಷನ್, ಇಂಡಿಯನ್ ಎಜುಕೇಷನ್ ಅಂತ ಕರೀತಾರೆ ಅನ್ನೋದು ನನ್ನ ಪ್ರಶ್ನೆ. ಓಕೆ, ಯಾಕೆ ಅದನ್ನೇ ಕರೀತಾರೆ? ಮೆಕಾಲೆನ ಯಾಕೆ ಕರೆಯಲ್ಲ? ಮೆಕಾಲೆ ಫಸ್ಟ್ ಬಂದ್ರಲ್ಲಪ್ಪ, ಮೆಕಾಲೆ ಇಂಗ್ಲೀಷ್ ಶಿಕ್ಷಣವನ್ನು ತಂದರು. ಓಕೆ, ಅದನ್ನೇನಂತಾರೆ? ಓರಿಯೆಂಟಲಿಸ್ಟ್ ಮತ್ತು ಆಂಗ್ಲೋಸಿಸ್ಟ್ ಅಂತ. ಅಂದರೆ ನಮ್ಮ ಭಾರತೀಯ ಪರಂಪರೆಗಳಿಗೆ ಪ್ರತಿಪಾದನೆ ಮಾಡೋರು ಒಬ್ಬರಾದರೆ ಇಂಗ್ಲೀಷ್ ಶಿಕ್ಷಣ ಬೇಕನ್ನೋರು ಮತ್ತೊಬ್ಬರು. ಯಾಕೆ ವುಡ್ಸ್ ವರದಿಯನ್ನು ಮ್ಯಾಗ್ನಾ ಕಾರ್ಟಾ ಆಫ್ ದಿ ಇಂಡಿಯನ್ ಎಜುಕೇಷನ್ ಅಂತ ಕರೀತಾರೆ? ಯಾಕೆ ಮೆಕಾಲೆನ ಕರೆಯಲ್ಲ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ರೀತಿಯಾಗಿ ಅನಾಲಿಸಿಸ್ ಮಾಡ್ಬೇಕ್ರಿ, ಗೊತ್ತಾಯ್ತಾ? ನೆಕ್ಸ್ಟು ನಮಗೆ ಬರ್ತಕ್ಕಂಥದ್ದು ಕಲ್ಪನಾ ದತ್ತು. ಓಕೆ, ಇವರೆಲ್ಲಿದ್ದಾರೆ? ಇಲ್ಲಿದ್ದಾರೆ. ಓಕೆ, ಹೂ ಅಮಾಂಗ್ ದಿ ಫೀಮೇಲ್, ನೋಡಿ ಮಹಿಳೆ ಮತ್ತೆ ಬಂದ್ಲು, ಮಹಿಳೆ. ಹೂ ಅಮಾಂಗ್ ದಿ ಫಾಲೋಯಿಂಗ್ ಫ್ರೀಡಮ್ ಫೈಟರ್ಸ್ ವಾಸ್ ನಾಟ್ ಅಸೋಸಿಯೇಟೆಡ್ ವಿತ್ ದಿ ಕ್ವಿಟ್ ಇಂಡಿಯಾ ಮೂಮೆಂಟ್. ನೋಡಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತಕ್ಕಂಥದ್ದು HYT. ಸ್ವಾಮಿ ಶಾಂತಿ ಘೋಷ್, ಕಲ್ಪನಾ ದತ್, ಸುನೀತಾ ಚಟರ್ಜಿ, ಸುಮತಿ ಮೊರಾರ್ಜಿ ಇವರೊಬ್ಬರ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ನಾನು ಒಪ್ತೀನಿ. ಆದರೆ ಶಾಂತಿ ಘೋಷ್ ಮತ್ತು ಕಲ್ಪನಾ ದತ್ ಬಗ್ಗೆ ಯು ಶುಡ್ ನೋ ದೀಸ್ ಥಿಂಗ್ಸ್. ನೋಡಿ, SSC JE ಕ್ವಶನಲ್ಲಿ ಕೇಳಿದ್ದಾರೆ. ಕಲ್ಪನಾ ದತ್ ಇವರು 1930 ಏಪ್ರಿಲ್ 18ರಲ್ಲಿ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿಯನ್ನು ನಡೆಸಿದ ಸೂರ್ಯಸೇನ್ ನೇತೃತ್ವದ ಸಶಸ್ತ್ರ ಸ್ವತಂತ್ರ ಚಳವಳಿಯ ಸದಸ್ಯರಾಗಿದ್ದರು. ಓಕೆ, ಈಗ ಈ ಒಂದು ಸೂರ್ಯಸೇನ್ ಅವರು ಸ್ಥಾಪಿಸಿದಂತಹ ಸಮಿತಿ ಯಾವುದು? ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ತದನಂತರದಲ್ಲಿ ಇದು ಕಲ್ಪನಾ ದತ್ ಅವರು, ಅಂದರೆ ಚಿತ್ತಗಾಂಗ್ ಆರ್ಮರಿ ರೇಡ್. ಸೊ ನಮಗೆ ಕಲ್ಪನಾ ದತ್ ಅವರು ಇಲ್ಲಿ ಕಂಡುಬರಲ್ಲ. 1930ರಲ್ಲಿ ಕಂಡು ಬರ್ತಾರೆ, ಇವರು 1942ರಲ್ಲಿ ಕಂಡು ಬರಲ್ಲ, ಕ್ವಿಟ್ ಇಂಡಿಯಾ ಮೂಮೆಂಟು. ತದನಂತರದಲ್ಲಿ ಶಾಂತಿ ಘೋಷ್ ಅವರು ಸಹ ಇವರು 1932 ಘಟಿಕೋತ್ಸವದಲ್ಲಿ ಪದವಿ ಪಡೆಯುತ್ತಿದ್ದಾಗ ಬಿನಾದಾಸ್ ರಾಜ್ಯಪಾಲರ ಮೇಲೆ ದಾಳಿ ನಡೆಸಿ ಗುಂಡು ಹಾರಿಸಿದರು. ಬಿನಾದಾಸ್ ಬೇರೆ. ಸೊ ಇವರು 1931ರಲ್ಲಿ. ಓಕೆ,
ಭಾರತೀಯ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಿಸಿದ ಶಾಂತಿ ಘೋಷ್ ಮತ್ತು ಸುನೀತಾ ಚೌಧರಿ 1931ರಲ್ಲಿ ಕಂಡು ಬರ್ತಾರೆ. ಸೊ ಇವರು ಸಹ ಬಂಗಾಳದಲ್ಲಿ ಕಂಡು ಬರ್ತಕ್ಕಂತಹ ಒಬ್ಬರು ಇದಾಗಿದ್ದರು. ಓಕೆ, ಸೊ ಈಗ ನಾನೇನು ಹೇಳ್ತೀನಿ ಅಂತಂದರೆ ಉಷಾ ಮೆಹ್ತಾಕ್ಕಂಥವರು ಯಾವುದಕ್ಕೆ ಫೇಮಸ್ ಆಗಿದ್ದರು? ಸೊ ಕ್ವಿಟ್ ಇಂಡಿಯಾ ಮೂಮೆಂಟು HYT. ಸೊ ಹೀಗೆ ನೀವೇನು ಮಾಡಬೇಕು, ಎಕ್ಸಾಮ್ಸ್ಗೆ ಓದ್ಕೊಂಡಾಗ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಇದೇ ರೀತಿಯಾಗಿ ಪ್ರತಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊತ ಹೋದಂಗೆಲ್ಲ ನೀವು ನಿಜವಾಗ್ಲೂ ಇನ್ಫಾರ್ಮೇಷನನ್ನು ಗೇನ್ ಮಾಡ್ತೀರಾ. ಇದು ಓದುವಂತಹ ಕ್ರಮ, ಇದು ಜ್ಞಾನವನ್ನು ಪಡೆದುಕೊಳ್ಳುವಂತಹ ಕ್ರಮ. ಸೊ ಇಷ್ಟು ಹೇಳ್ತಾ ನನ್ನ ಒಂದು ವಿಡಿಯೋಗೆ ವಿದಾಯ ಹೇಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.